ಹಾಯ್ ವಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ ಗೌಡ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನನ್ನ ತಲೆಯಲ್ಲಿ ಎಣ್ಣೆ ನೋಡ್ತಿದ್ರೆ ಇವತ್ತು ಹಬ್ಬ ಅಂತ. ಇವತ್ತು ಯುಗಾದಿ ಹಬ್ಬ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬ್ ಬ್ಲಾಗ್ ಅಪ್ಲೋಡ್ ಮಾಡಿ. ಆ ಕಾರಣದಿಂದ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತಲೆಗೆ ಆಲ್ರೆಡಿ ಎಣ್ಣೆ ಹಚ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಹಚ್ಕೊಳ್ಳೋದು. ಆ್ಯಂಡ್ ಇದು ಹೊಸ ವರ್ಷನ ನಾವು ನಮ್ಮ ಕನ್ನಡಿಗರಿಗೆ ಇದು ಹೊಸ ವರ್ಷ ಅಂತಲೇ ಹೇಳ್ಬೋದು. ನಾವು ಕನ್ನಡದವ್ರಾಗಿ ತಲೆಗೆ ಎಣ್ಣೆ ಹಚ್ಕೊಂಡು, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಈ ಹಬ್ಬನ ಆಚರಿಸ್ತೀವಿ. ಅದ್ರ ಜೊತೆಗೆ ಸಿಹಿ ಕೂಡ ತಿಂದು ಆಚರಿಸ್ತೀವಿ. ಏನೇ ಆಗಿರಲಿ, ಕಷ್ಟನೇ ಆಗಿರಲಿ, ಸುಖನೇ ಆಗಿರಲಿ, ಎರಡೂ ಮುಂದೆ ಸಾಮನೆ ತೊಗೊಬೇಕು. ಕಷ್ಟ ಬಂದಿದ ತಕ್ಷಣ ಎದುರುಕೊಂಡು, ಸುಖ ಬಂದಿದ ತಕ್ಷಣ ಖುಷಿ ಪಡೋದಲ್ಲ. ಯಾವಾಗ ನಾವು ಖುಷಿ ಬಂದಿದ ತಕ್ಷಣ ಖುಷಿ ಪಡ್ತೀವೋ, ಯಾವಾಗಲೂ ಖುಷಿನೇ ಸಿಗಲಿ ಅಂತ ಬಯಸ್ತೀವೋ, ಅದೇ ರೀತಿ ಕಷ್ಟ ಬಂದಾಗಲೂ ಖುಷಿನ ನಾವು ಹೇಗೆ ಸ್ವಾಗತ ಮಾಡ್ತೀವೋ, ಕಷ್ಟನೂ ಕೂಡ ಅದೇ ಥರ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬರೀ ನಾವು ನಮ್ಗೆ ಖುಷಿನೇ ಇರಲಿ, ಕಷ್ಟನೇ ಬೇಡ ಅಂತ ಅನ್ನೋಕ್ಕೋದ್ರೆ ನಮಗೂ ಮತ್ತು ಕಲ್ಗೂ ಏನು ವ್ಯತ್ಯಾಸ? ಎರಡೂ ಸಮವಾಗಿರಬೇಕು ಬಾಳಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದೆಷ್ಟು ಅಂತ ಗೊತ್ತಿಲ್ಲ. ಮೊದಲಿಗೆ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಯುಗಾದಿ ಹಬ್ಬಕ್ಕೆ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಾವು ಹೇಗೆ ಹಬ್ಬ ಆಚರಿಸ್ತೀವಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ನಾನು ಸ್ನಾನ ಮಾಡ್ಕೊಂಬರೋವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತೀರಿ. ಗೈಸ್, ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಯಾವ ಡ್ರೆಸ್ ಹಾಕ್ಕೊತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಬಿಡ್ತೀನಿ. ನೀವು ನೋಡ್ಬೋದು, ಗ್ರೀನ್ ಕಲರ್ ಡ್ರೆಸ್ ತಗೊಂಡಿದ್ದೀನಿ. ಇದು ಬಂದು ಟಾಪು, ಇದು ಬಂದು ಶಹಾರ ರೀತಿ ಬರುತ್ತೆ. ನಾನು ಹಾಕ್ಕೊಂಡ್ಮೇಲೆ ನಿಮ್ಗೊಂದ್ಸತಿ ತೋರಿಸ್ತೀನಿ, ಬಟ್ ಈಗ ತೋರಿಸ್ತಿದ್ದೀನಿ ಅಷ್ಟೇ. ಇದು ಬಂದು ಪ್ಯಾಂಟ್. ನಾನು ದುಪ್ಪಟ್ಟ ಕೊಟ್ಟಿದ್ದರು. ಇದನ್ನು ನಾನು ವೇರ್ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತೀರಿ. ಹಾಗಾಯ್ಸ್, ಅಂತೂ ನಾನು ರೆಡಿಯಾಗಿ ಬಂದಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಹೊಸ ವರ್ಷ. ನಿಮ್ಮ ಜೀವನನ ಹೊಸದಾಗಿ ಪ್ರಾರಂಭಿಸಿ. ಹಳೆಯ ಕಹಿ ನೆನಪುಗಳು ಏನೇ ಇದ್ದರೂ ಎಲ್ಲನೂ ಕೂಡ ಮರೆತು ಮುಂದೆ ಹೋಗೋಣ ಅಂತ ಹೇಳ್ತಿದ್ದೀನಿ. ಓಕೆ, ನೀವು ನನ್ನ ಡ್ರೆಸ್ ನೋಡ್ಬೋದು. ಓಕೆ, ನನ್ನ ಡ್ರೆಸ್ ತೋರಿಸ್ತೀನಿ. ಗಾಯ್ಸ್, ಈ ಡ್ರೆಸ್ನ ಬಂದು ನಾನು ವೆಡ್ ಸೈಡ್ ಅಲ್ಲಿ ಬೈ ಮಾಡಿದ್ದು. ಇದರದ್ದು ಕಾಸ್ಟ್ ಬಂದು ನಾನು 2.3 ಏನೋ ಕೊಟ್ಟೆ. ಮ್ಯಾಕ್ಸಿಮಮ್ 2.3 ಏನೋ ಇದಕ್ಕೆ ನಾನು ಪೇ ಮಾಡಿದೆ. ನನಗೆ ಖಂಡಿತವಾಗ್ಲೂ ವರ್ತ್ ಅನ್ನಿಸ್ತು. ಯಾಕಂದರೆ ಈ ಥರ ಡ್ರೆಸ್ಸಸ್ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಪ್ರೈಸಿಂದ ಜಾಸ್ತಿ ಇತ್ತು. ಆ ಕಾರಣದಿಂದ ನನಗೆ ವರ್ತ್ ಅನ್ನಿಸ್ತು. ಬಟ್ ಎಲ್ಲರಿಗೂ ವರ್ತ್ ಅನಿಸೋದಿಲ್ಲ. ಯಾಕಿದ್ರೆ ನೀವು ಬೈ ಮಾಡ್ಬೋದು ಅವರ ವೆಬ್ಸೈಟ್ ಅಥವಾ ನಿಯರ್ ಬೈ ಸ್ಟೋರಲ್ಲಿ. ನೀವೆಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ ನಾನು. ಓಕೆ, ವಿಡಿಯೋ ಮುಂದಕ್ಕೆ ಹೋಗೋಣ. ನಮ್ಮ ಮನೇಲಿ ಇವತ್ತು ಏನೇನು ಮಾಡಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಅದ್ರ ಜೊತೆಗೆ ಚಿಕ್ಕ ವ್ಲಾಗ್ ಆಗಿರುತ್ತೆ. ಇದು ತುಂಬ ದೊಡ್ಡ ವ್ಲಾಗ್ ಅಲ್ಲ, ಇದು ಚಿಕ್ಕ ವ್ಲಾಗ್. ಅಮ್ಮ ಒಬ್ಬಟ್ಟು ಮಾಡ್ತಾವ್ರೆ ಯುಗಾದಿ ಹಬ್ಬಕ್ಕೆ. ನಮ್ಮ ಮನೇಲಿ ಒಬ್ಬಟ್ಟೆ ಸ್ಪೆಷಲ್. ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಬನ್ನಿ. ಗೊತ್ತಮ್ಮ, ನನಗೂ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ. ಯಾರು ತಿಂದರೆ ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ನಾನು ಮಾಡೋದು. ನಮ್ಮಮ್ಮನೇ ಮಾಡ್ತಾರೆ.
ಎಷ್ಟು ತುಪ್ಪ ಹಾಕ್ತೀಯಮ್ಮ? ಜಾಸ್ತಿ ತುಪ್ಪ ತಿನ್ನಲ್ಲ. ಮರ್ಚಾಕ್ಬಿಡ್ತೇನೆ. ವಾಯ್ಸ್ ಹಂಗೆ ಇರ್ತೀನಿ ಗೈಸ್, ಹಿಂಗೆ ಹಾಕ್ತೀನಿ ವಾಯ್ಸ್, ಹಂಗೆ ಮಾಡ್ತೀನಿ ನೋಡ್ಕೊ, ಹಿಂಗೆ ಹಾಕ್ತೀನಿ ಗೈಸ್. ನಾನು ವಾಯ್ಸ್ ಏನು ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ಅಮ್ಮ ಎಷ್ಟಮ್ಮ ಚೆನ್ನಾಗಿ ಬೇಯಬೇಕು, ಜೋರ ಹಂಗೆ ಇದು ಮಾಡ್ಬಿಡು, ಹಂಗೆ ಇದು ಮಾಡ್ಬಿಡು. ಒಬ್ಬಟ್ಟಾಯಿತು. ಇರು ಅಲ್ಲಮ್ಮ, ಹಾಕಮ್ಮ, ಇರು ಅಂತವ್ರೆ. ಅದ್ಯಾಕೆ ಹಂಗೆ ಮಾಡ್ತೀಯಾ? ಸೊ ಗೈಸ್, ತಿಂತು ಒಬ್ಬಟ್ಟಾಯಿತು. ಒಬ್ಬಟ್ಟು ತಿಂದ್ಬಿಟ್ಟು ಹಬ್ಬ ಮಾಡೋಣ. ಸೊ ನಾನು ಅನ್ಕೊತೀನಿ ಪೂರ್ತಿ ವ್ಲಾಗ್ನ ನೀವು ನೋಡಿದ್ದೀರಾ ಅಂತ. ಸೊ ಇವತ್ತು ವ್ಲಾಗ್ ಮಾಡೋದು ತುಂಬ ಕಡಿಮೆ ಆಯಿತು. ಏನಕ್ಕಂದರೆ ಬೆಳಗ್ಗೆ ನನಗೆ ಹುಷಾರಿರಲಿಲ್ಲ. ಸೊ ಹುಷಾರಿಲ್ಲದೆ ಇರೋ ಕಾರಣದಿಂದ 8 ಗಂಟೆಗೆ ಎದ್ದೋಳು, ತಿರ್ಗಾ ಮಾತ್ರ ಮಲಗಿ ನಾನು ಎದ್ದಿದ್ದೆ 12 ಗಂಟೆಗೆ. ಸೊ ಇವತ್ತು ಜಾಸ್ತಿ ಟೈಮ್ ನನಗೆ ಸಿಗಲಿಲ್ಲ. ಸೊ ವ್ಲಾಗ್ನ ಫುಲ್ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟೊತ್ತಾಯಿತು ಅಷ್ಟು ಮಾಡಿದ್ದೀನಿ. ನೋಡಿದ್ದೀರಾ ಇಷ್ಟೊತ್ತು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವೀಡಿಯೋಸ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.